ಫೈನಲಿ ಸಕ್ಸಸ್ಫುಲಿ ವಿ ರೀಚ್ಡ್ ಕುಮಾರ ಪರ್ವತ. ಅವಳೆ ನೋಡಿ ಏನು ಗೊತ್ತಾ ಟಫ್ ಅನ್ನಿಸ್ತಾ ಇರೋದು, ಇದು ಈ ಥರ ಐತೆ ಫುಲ್ಲು 45 ಡಿಗ್ರಿ ಗ್ಲ್ಯಾಂಟಾಗೈತೆ ಎಲ್ಲ ಕಲ. ನೀವು ನೋಡಿ ಇಲ್ಲಿಂದ ಯಾವ ಹಿಂಗೆ ಕಾಣ್ತಿದೆ. ಇನ್ನೂ 4 ಕಿಲೋಮೀಟ್ರ್ ಹೋಗ್ಬೇಕು, 4 ಕಿಲೋಮೀಟ್ರ್ ಐತಿ ಇನ್ನು. ಏನ ಬಾರ ಬೇಗ ಜಯಂತ, ಟೈಮ್ ಆಗುತ್ತೆ. ಕಿವಿಲ್ ಕೇಳಿದ್ದಲ್ವ ಅದು ಸುಮ್ಮನಾದೆ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನು ಹೀನಾಯವಾಗಿದೆ. ರೋಡ್ ಹಾಕ್ಸ್ತೀನಿ ಬಾ. ಅಯ್ಯಪ್ಪ சூடு பையா எங்க இருக்க? ನೋಡಿ ಹೆಂಗಿದೆ, ಇನ್ನೂ 3 ಗುಡ್ಡ ಹತ್ತಬೇಕಂತೆ, ಆವಾಗ ಕುಮಾರ ಪರ್ವತ ಸಿಗುತ್ತೆ. ಈಗ ನೋಡಿ ಎಷ್ಟು ಜನ ಹತ್ತಿದ್ದಾರೆ. ಆ ಕಡೆ ಬೀಡಳ್ಳಿಯಿಂದ ಹತ್ತದವರು ಈ ಕಡೆ ಇಳಿತಾವ್ರು ಕುಮಾರ ಪರ್ವತದಿಂದ. ನಾವು ಈ ಕಡೆ ಕುಮಾರ ಪರ್ವತದಿಂದ ಹತ್ತಿ ಆ ಕಡೆ ಆಯ್ತಂತ ಬಾರೋ. ಇನ್ನು ಈ ಥರ 2 ಗುಡ್ಡ ಅವಂತಪ್ಪ. ಹ್ಞೂ ಮಾತ್ರ ಯಾವ ಟ್ರಕ್ಕು ನೆಕ್ಸ್ಟ್ ಲೆವೆಲ್ ಐತೆ. ಟಫೆಸ್ಟ್ ಹೆವಿ ಟಫ್ ಇದೆ. ಏನೋ ಅಂದ್ಕೊಂಡಿದ್ದೆ. ಇನ್ನು 2 ಕಿಲೋಮೀಟ್ರ್ ಇದೆ ಕುಮಾರ ಪರ್ವತ. ಸೊ ಈಗ ಶೇಷಾದ್ರಿ ಪರ್ವತ ಸಿಗುತ್ತೆ. ಸೊ ಅದಾದಮೇಲೆ ಕುಮಾರ ಪರ್ವತ ಸಿಗುತ್ತಂತೆ. ಈಗ 2 ಕಿಲೋಮೀಟ್ರ್ ಹೋಗ್ಬೇಕು. ಇದೆ ನೋಡಿ, ತುಂಬ ಕಷ್ಟ ಉಂಟು. ನನ್ನ ಫ್ರೆಂಡ್ ಅಲ್ಲೇ ಉಳ್ಕೊಂಡು ಅಂದೇನೆ.
ಫುಲ್ ಫಾಗ್ ಐಸಿ ಏನು ಕಾಣಿಸ್ತಿಲ್ಲ. ಬರ್ತಿದೆ ನೋಡಿ ಫಾಗ್. ಇದೇ ಅನ್ಸುತ್ತೆ ಶೇಷ ಪರ್ವತ. ಇದಾದಮೇಲೆ ಇನ್ನೊಂದೇನೋ ಸಿಗುತ್ತೆ, ಅದಾದಮೇಲೆ ಕುಮಾರ ಪರ್ವತ. ಡೀಪ್ ಇದೆ ನೋಡಿ ಕಟ್ಟು ಬಿದ್ದರೆ ಈ ವಿಡಿಯೋದ್ರಲ್ಲಿ ನೋಡಿದ್ರಲ್ಲ, ಸೊ ಅಲ್ಲಿಗೆ ಹೋಗ್ಬೇಕೀಗ. ಸೊ ಅದ್ರ ಮಧ್ಯೆ ದಾರಿ ಮಾಡಿದ್ದೆ ವಿಡಿಯೋದಲ್ಲಿ ನೋಡಿದ್ರಲ್ಲ. ಸೊ ಅಲ್ಲಿ ಆ ಕಡೆದೆಲ್ಲ ಪೀಕು, ಈ ಕಡೆದ ಪಕ್ಕದಲ್ಲಿಲ್ಲ, ಅದಕ್ಕೆ ಹೋಗ್ಬೇಕೀಗ. ಸೊ ಇಲ್ಲಿ ಪರವಾಗಿಲ್ಲ, ದಾರಿ ಹಿಂಗಿದೆ. ಅಲ್ಲೊಂದು ಸ್ವಲ್ಪ ಹೊತ್ತಿದ್ರೆ ಪೀಕ್ ರೀಚ್ ಆಯ್ತೀವಿ. ಸಖತ್ತೈತೆ ಗೈಸ್, ಸಖತ್ತೈತೆ ಗೈಸ್. ಮಾತ್ರ ಹಿಡಿಯೋಕ್ಕೆ ಆಗಲ್ಲ, ಕತ್ತು ಟಫ್. ಅದು ಅಲ್ಲಿಗೆ ಹೋಗ್ಬೇಕೀಗ. ಏನು ಡೀಪ್ ಇದೆ ನೋಡಿ. ಬೇಕು ಇಲ್ಲಿಗೆ ಹೋಗ್ಬೇಕೀಗ. ಇದರಲ್ಲಿ ಫುಲ್ ಒಂಥರ ತಂಪಾಗಿದೆ ಗೈಸ್ಮಿತ್ರ, ಒಂಥರ ಚೆನ್ನಾಗಿದೆ ಹೋಗೋಕ್ಕೆ. ಅಲ್ಲಿ ಹೆವಿ ಬಿಸಿಲು ಬೆಟ್ಟ ಹತ್ಬೇಕಾರೆ ಇದೊಂದು ಸ್ವಲ್ಪ ತಂಪಾಗಿದೆ. ಈಗ ಇದು ಮಾಡ್ಕೋಬೇಕು. ಯಾರು ಇವರು ಹೊಸಬ್ರು? ಏನು ಭಾಳ ಪಂಟ್ರಾಗ್ಬಿಟ್ಟವ್ರಲ್ಲ ಇವ್ರು. ಯಾರು ಇವರು? ಏನೇನು ಆಟ ಗೀಟ ಎಲ್ಲ ಆಡ್ತಾವ್ರೆ? ಏನು ಗತಿ ಇವರು? ಏನು ಕತೆ ಇವ್ರದ್ದು? ಒಂದು ಇರ್ಬೇಕು, ಒಂದು ಅದನ್ನ ತಿನ್ಕೊಂಬಂದಿರ್ತಾನೆ. ಹೆಂಗೈತ್ ಗುರು? ಜಯನ್ ಜಯನ್ ಜಯಂತ್ ಕಾಯ್ತಾ ಇದ್ದೀರಾ? ದಾಳಿಂಬೆ ಕಾಯ್ತಿದ್ದೀರಾ? ಜಯಂತ್ ಕಾಯ್ತಾ ಇದ್ದೀರಾ? ದಾಳಿಂಬೆ ಕಾಯ್ತಿದ್ದೀರಾ? ಬದುಕಬೇಕು ಕಣಲೇ ಈ ಲೈಫಲ್ಲಿ. ನಮ್ಗೆ ಅರ್ಥ ಆಗ್ದಿರೋದು ಏನೋ ಒಂದದೆ, ಅದನ್ನ ತಿಳ್ಕೊಳಕನ ಬದುಕಬೇಕು ಕಲ. ಇಲ್ವಾ? ಮರ್ಯಾದೆ ಇಲ್ಲ ಬಿಡ, ಅವ್ನು ತಿನ್ಕೊಂಬಂದಿರ್ತಾನ. ನಂಗೆ ಗೊತ್ತು. ನಾನೇ ತೆಗಿಲ ಒಂದೇ ಇದ್ದಿದ್ದು 1000 ಎರಡಿದ್ದು. ನಾನು ಆತ ಅವ ಇದ್ದಿದ್ರೆ ನಾವೇ ತಿನ್ಕೊಬರಿ ಫುಲ್ ಖಾಲಿ ಮಾಡಿವು. ಸೊ ಎರಡೇ ಇಲ್ವಾ? ಅವ್ನು ತಿಂದಿರೋ ಒಂದು ತಿಂದಿರ್ತಾನೆ, ಒಂದು ಸಿಗ್ಬೋದು. ಇನ್ನೇನು ಫೈನಲಿ ಕುಮಾರ ಪರ್ವತ ರೀಚ್ ಆಗ್ತೀವಿ. ಈಗ ಅಲ್ಲಿಂದ 200 ಮೀಟರ್ ಇನ್ನೂ ಇದೆ. ಬನ್ನಿ, ನೀವು ಮೇಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಹೋಗಿ. ಅಲ್ಲಿ ಗಂಟ ಹೋಗಿ ಅದೇ
ಲಾಸ್ಟ್ ಪಿಕ್ ಡೆಸ್ಟಿನಿ ಇದೆ. ಫೈನಲಿ ವಿ ರೀಚ್ಡ್ ಸಕ್ಸಸ್ಫುಲಿ ವಿ ರೀಚ್ಡ್ ಕುಮಾರ ಪರ್ವತ. 8 to 9 hours. ನೋಡಿ ಲಾಗ್ ಕಾಣ್ತಿದ್ದೆಲ್ಲ ಇದೇ ಫೈನಲ್ ಕುಮಾರ ಪರ್ವತ ಡೆಸ್ಟಿನೇಷನ್ ಇದೆ. ಆ್ಯಕ್ಚುಲಿ ಅಲ್ಲಿ ಆ ಕಡೆ ಫಸ್ಟು ಆ ಕಡೆ ಬರ್ತೀವಲ್ಲ ಆ ವ್ಯೂ ಒಂಥರ ಚೆನ್ನಾಗಿದೆ ಇದು ಹೋಲಿಸ್ಕೊಂಡ್ರೆ. ಇದೇ ನೋಡ್ಕೊಬಿಡಿ. ಟೆಂಪಲ್ ಎಲ್ಲ ಏನಿಲ್ಲ ಹೋಗ್ಬೇಕಂಗಿಲ್ಲ ಆ ಕಡೆಗೆ ಹೋಗ್ಬೇಕು ಅನ್ಸುತ್ತೆ. ನೋಡೋಣ ತಡ್ರಿ. ತಕ್ಕಿಸ್ಕೊಬಾರದು ಬಿಟ್ಟ ಅಷ್ಟೇ ಕಾಣೋದಿಲ್ಲಿ. ಏನೋ ಒಂದು ಮಾತಿದೆಯಲ್ಲ, ಕಷ್ಟಪಟ್ಟರೆ ಸುಖ ಅಂತ. ಸೊ ಹಂಗೆ ಕುಮಾರ ಪರ್ವತದಲ್ಲಿ ಕಷ್ಟಪಟ್ಟರೆ ನೋಡಿ ವ್ಯೂ ನೋಡ್ಬೋದು. ಈ ಥರ 12 ಕಿಲೋಮೀಟ್ರು ಕಷ್ಟಪಟ್ಕೊಂಡು ಆ ದಾರಿಲೆಲ್ಲ ಎಲ್ಲ ಹತ್ಕೊಂಡು ಅಂದರೆ ಈ ಥರ ವ್ಯೂ ನೋಡಿ ಎಂಜಾಯ್ ಮಾಡ್ಬೋದು. ನೋಡ್ಕೊಬಿಡಿ. ಯಾವುದೇ ಟೆಂಪಲ್ ಶಿವಲಿಂಗ ಗುಡಿ ಇಟ್ಟಿದ್ದಾರೆ. ಒಂದು ಟೆಂಪಲ್ ಉಂಟು. ಇಲ್ಲೆಲ್ಲ ಹೋಗ್ತಾರೆ ವೀವೇ ಇಲ್ಲ ಅಷ್ಟು. ಅದೇ ಬೆಟರ್, ಚೆನ್ನಾಗಿತ್ತು. ಅದೇ ಇದೆ ಇಲ್ಲಿ ಇದು ಇದೇ ಮೇಯ್ನು ಅಲ್ವಾ? ಕುಮಾರ ಪರ್ವತ ಅಂತ ಉಲ್ಟಾ ಬತ್ತೈತಾನೆ ಅದ್ರಲ್ಲಿ ತೆಗುದ್ರೆ ಇದರಲ್ಲಿ ಫೋನಲ್ಲಿ ಉಲ್ಟಾ ತೋರಿಸ್ತಾ ಇಲ್ಲ ಅದ್ರಲ್ಲಿ. ಫೈನಲಿ ವಿ ರೀಚ್ ಗೈಸ್. ಫೈನಲಿ ಸಕ್ಸಸ್ಫುಲಿ ವಿ ರೀಚ್ಡ್ ಕುಮಾರ ಪರ್ವತ. ಅವಳೆ ಆಯ್ತಾ? ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕುಮಾರ ಪರ್ವತ 0 ಕಿಲೋಮೀಟರ್ಸ್. ಫೈನಲಿ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ಈಗ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಲ್ಲ. ಸೊ ಈ ಕಡೆ ಬೀಡಳ್ಳಿ ಆ ಕಡೆಯಿಂದ ಹಿಡಿತೀವಿ. ಸೊ ಅದು ಸೇಮು, ಸ್ವಲ್ಪ 200 ಮೀಟ್ರ್ ಹೋಗಿ ಸೊ ಈ ಕಡೆ ಹೋಗಬೇಕು. ಈ ಕಡೆ ಹೋದರೆ ಸುಬ್ರಹ್ಮಣ್ಯ, ಈ ಕಡೆ ಹೋದರೆ ಐತೆ ದಾಡಿ ಕೊಡ್ತೀನಿ. ಬೀಡಳ್ಳಿ ಸಿಗುತ್ತೆ. ಈಗ ಬೀಡಳ್ಳಿಯಿಂದ ಹೋಗಿ ಅಲ್ಲಿಂದ ಹೋಗಬೇಕು ರೈಲ್ವೆ ಸ್ಟೇಷನ್. ಹೇಳಿದ್ಮೇಲೆ ನಿಮಗೆ 2 ರೂಟ್ ಇದಾವೆ ಅಂತ ನೋಡಿ. ಇದು ಈ ಕಡೆ ಹೋದರೆ ಸುಬ್ರಹ್ಮಣ್ಯ, ಸೊ 12 ಕಿಲೋಮೀಟ್ರ್. ಹಿಂಗೆ ಹೋದರೆ ಯಾವುದು ಬೀದಳ್ಳಿ. ಸೊ ಇದು
ಆದರೆ ನಾವು ಹಿಂಗೆ ಬಂದಿದ್ದು, ಸೊ ಹಿಂಗೆ ಹೋಯ್ತಾ ಇದ್ವಿ, ಈ ಥರ ಬುಕ್ ಮಾಡ್ಕೊಂಡಿದ್ದು. ಇದು ಸೋಮವಾರಪೇಟೆಗೆ ಹೋಗುತ್ತೆ. ಇದು 7 ಕಿಲೋಮೀಟ್ರ್ ಆಗುತ್ತೆ ನಮಗೆ. ಇದು 12 ಕಿಲೋಮೀಟ್ರ್, ಇದು 7 ಕಿಲೋಮೀಟ್ರ್ ಆಗುತ್ತೆ. ಇಳ್ಕೊಂಡು ಈಗ ಸೋಮವಾರಪೇಟೆಗೆ ಹೋಗಬೇಕು. ಅದರಿಂದ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ. ಸುಬ್ರಹ್ಮಣ್ಯದ್ದು ಸಖತ್ ಟಫ್ ಇದೆ ಗೈಸ್. ಮಾತ್ರ ಬರೋದು ವೇ ಇದೆಯಲ್ಲ, ಸಖತ್ತು ಟಫ್ ಮಾತ್ರ. 1, 2, 3 ಬೆಟ್ಟ ಹತ್ತಿ ಹಿಡಿಬೇಕು ಹಿಂಗೆ. ಸೊ ಇದಾದರೆ ಈಸಿ ಇವಾಗ ಬರೋದಾದರೆ, ಅಂದರೆ ಕಡಿಮೆ ಟ್ರಿಪ್ ಮಾಡಬೇಕಂದ್ರೆ ಈ ರೂಟ್ನ ಚೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಬರ್ಬೋದು. 7 ಕಿಲೋಮೀಟ್ರ್ ಅಂದರೆ ಬೀಡಳ್ಳಿ ಟು ಬೀಡಳ್ಳಿ ಚೂಸ್ ಮಾಡಿ, ಬೆಸ್ಟ್ ಆಪ್ಷನ್. ಬೆಸ್ಟ್ ವೇ ಇದು, ಆರಾಮಾಗಿ ಹೋಗ್ಬೋದು ಅನ್ಕೋತೀನಿ ನಾನು. ಸೊ ಇದು ಬಿಗಿನರ್ಸ್ಗೆ ಇದೇ ಬೆಸ್ಟ್. ಇನ್ನೊಂದು ಏನಂದರೆ, ಇಲ್ಲಿ ಲಾಗ್ ಇನ್ನೊಂದು ಚೂರು ಹೇಳ್ಬೇಕು. ಹೇಳ್ತಾ ಅಲ್ವಾ? ಸೊ ನೀವೇನಾದ್ರು ಈ ಕಡೆ ಬೀಡಳ್ಳಿ ಕಡೆ ಬಂದರೆ, ಆ ಕಡೆ ಶೇಷ ಪರ್ವತ, ಅದು ವ್ಯೂ ಚೆನ್ನಾಗಿತ್ತು, ಅದನ್ನು ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಮಾಮೂಲಿ ಅಷ್ಟು ವ್ಯೂ ಇಲ್ಲ ಮೇಲೆ ಹೋದರೆ. ಸೊ ನೀವು ಸರ್ಕ್ಯುಲರ್ ರೂಟ್ ಚೂಸ್ ಮಾಡೋದು ಬೆಟರ್ ಅನ್ಕೋತೀನಿ, ಚೆನ್ನಾಗಿ ವ್ಯೂ ನೋಡಬೇಕಂದ್ರೆ. ಆ ಕಡೆ 2 ಬೆಟ್ಟ ಇದ್ದಾವಲ್ಲ, ಶೇಷಾದ್ರಿ ಪರ್ವತ, ಸೊ ಅದು ವ್ಯೂ ಚೆನ್ನಾಗಿದೆ. ಹಾಂ, ಅದೇ ಸುಬ್ರಹ್ಮಣ್ಯ ಟು ಇದು ಬೀಡಳ್ಳಿ ಚೂಸ್ ಮಾಡ್ಕೋಬೇಕು. ಆ ಕಡೆ ವ್ಯೂ ಸಿಗುತ್ತೆ. ನೀವು ಸುಬ್ರಹ್ಮಣ್ಯ ಟು ಸುಬ್ರಹ್ಮಣ್ಯ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಬೇಗ ಬರಬೇಕು, ಮತ್ತು ತುಂಬ ನಡಿಬೇಕು ಗೈಸ್. ಮಾತ್ರ ಆಗದೇ ಇಲ್ಲ. 6 ಗಂಟೆಗೆ ಶುರು ಮಾಡಬೇಕು ನೀವು ಸುಬ್ರಹ್ಮಣ್ಯ ಟು ಸುಬ್ರಹ್ಮಣ್ಯ ಹಿಂಗೆ ಹೋಗೋದಾರೆ. ಇಲ್ಲ ಅನ್ಸುತ್ತೆ 12. ಇದೇ ಚೆನ್ನಾಗಿತ್ತು ಕಣ ಅಲ್ವಾ? ಇದು ನೋಡಿ ಎಷ್ಟು ಬೇಗ 1 ಕಿಲೋಮೀಟ್ರ್ ಬಂದು. ಈ ರೂಟೇ ಚೆನ್ನಾಗೈತೆ ಇಳಿಬೇಕಾರೆ. ಇದೇ ಬೆಸ್ಟು. ನಾನು ಅದಕ್ಕೆ ಇದು ಚೂಸ್ ಮಾಡಿದ್ದು ನಾನು. ಇನ್ನೊಂದು ಅದು ಹಿಂಗೆ ಬರೋದಿತ್ತು, ಅದು ಇವು ಚೆನ್ನಾಗಿಲ್ಲ, ಬರೀ ಇಷ್ಟು. ಆ ಕಡೆ ಹೆಂಗಿತ್ತು ಅಲ್ಲಿ ನೋಡ್ಕೊಬಂದ. ಅದು ಜಾಸ್ತಿ ನಡಿಬೇಕು. ಎಷ್ಟು 21, 7, 15, ಅದೆಲ್ಲ 21 ಅಲ್ಲ, 12, 7. ಮತ್ತು 12 ಅಂತ ಹಾಕಿದ್ದಾರೆ ಇದರಲ್ಲೆಲ್ಲ. 21 ಆಗುತ್ತೆ ಟೋಟಲ್. ಅವ್ರು ಹಂಗೆ ಸುಮ್ಮನೆ ಇದಾಗ ಹಾಕಿದ್ದಾರೆ ಅಷ್ಟೆ. ನೋಡಿ ಯಾವುದು ನಿಮಗೆ ಯಾವುದು ಬೆಟರು ಅದು ಚೂಸ್ ಮಾಡ್ಕೊಳ್ಳಿ. ಹೇಳೋದು ಹೇಳಿದ್ದೀನಿ. ಖುಷಿ ಪಡು. ನರ್ಕ ಈಗ ನೀವು ಇದು ಬೀಡಳ್ಳಿ ಬೇಕಾದ್ರೆ ಇದು ಅಲ್ಲೆಲ್ಲ ಬಂದಂಗೆ ಸಿಗುತ್ತೆ. ಇದು ತಕಾಲ ಈ ಥರ ಇರುತ್ತೆ, ಆಗ ಕೊಟ್ಕೊಂಡಿರ್ತಾರೆ. ಅದ್ರ ಮುಖಾಂತರ ಹೋಗೋದು. ಪಾಯಿಂಟ್ ಹೆಂಗೈತೆ ವ್ಯೂ ಪಾಯಿಂಟ್. ಪರವಾಗಿಲ್ಲ, ಅಷ್ಟಿದಿಲ್ಲ ಅಷ್ಟೇ. ಬ್ರಿಡ್ಜು
ಹಾಂ ನೀನು ಬಳ್ಳಿ ಕೆಡ್ತಾ ಇರೋದು ನೋಡು. ಯಾಕ್ಲದೆ ಅಂತ ರೆಡ್ ಘಾಟ್ ಹೋಗ್ಬಿಟ್ರೆ ರೆಡಿ ಕ್ಯಾಂಪಿಂಗ್ ಪ್ಲೇಸ್ ಕ್ಯಾಂಪ್ ಸಿಗುತ್ತೆ.